ಅದು ಹೆಂಗೆ ಹೊಡೆದೈತೆ ಹೆಂಗೆ ಹೊಡೆದೆ ಮೈಸೂರಿನ ಪ್ರತಿಷ್ಠಿತ ಪಬ್ನಲ್ಲಿ ಬಿಲ್ ವಿಚಾರಕ್ಕೆ ಶುರುವಾದ ಮಾತಿನ ಚಕಮಕಿ ಹಲ್ಲೆ ಮತ್ತು ದರೋಡೆ ಪ್ರಕರಣವಾಗಿ ಮಾರ್ಪಟ್ಟಿದೆ. ಬರ್ತ್ಡೇ ಪಾರ್ಟಿಗೆ ಬಂದಿದ್ದ ಯುವಕರ ತಂಡ ಪಬ್ ಮ್ಯಾನೇಜರ್ನ ಮೇಲೆ ಹಲ್ಲೆ ನಡೆಸಿ ಕುತ್ತಿಗೆಯಲ್ಲಿದ್ದ ಚಿನ್ನದ ಸರವನ್ನು ಕಸಿದುಕೊಂಡಿರುವ ಆರೋಪ ಕೇಳಿಬಂದಿದೆ. ಈ ಭಯಾನಕ ದೃಶ್ಯಗಳು CCTVಯಲ್ಲಿ ಸೆರೆಯಾಗಿವೆ. ಹೌದು, ಮೈಸೂರಿನ ಅಗ್ರಹಾರದಲ್ಲಿರುವ ಸಿಪಾಯಿ ಗ್ರ್ಯಾಂಡ್ ಪಬ್ನಲ್ಲಿ ಬಿಲ್ ವಿಚಾರಕ್ಕೆ ಭಾರೀ ಗಲಾಟೆ ನಡೆದಿದೆ. ಬರ್ತ್ಡೇ ಪಾರ್ಟಿ ಆಚರಿಸಲು ಬಂದಿದ್ದ 7 ಮಂದಿ ಯುವಕರ ತಂಡ ಸುಮಾರು 15,000 ರೂಪಾಯಿ ಮೌಲ್ಯದ ಆಹಾರ ಮತ್ತು ಮದ್ಯ ಸೇವನೆ ಮಾಡಿದೆ ಎನ್ನಲಾಗಿದೆ. ಬಳಿಕ ಬಿಲ್ ಪಾವತಿಸುವ ವೇಳೆ ಮಾತಿಗೆ ಮಾತು ಬೆಳೆದು ವಾಗ್ವಾದ ಆರಂಭವಾಗಿದೆ. ಕಾರ್ಡ್ ಮೂಲಕ ಹಣ ಪಾವತಿಸುತ್ತೇವೆ ಎಂದು ಹೇಳಿ ಪಬ್ ಮ್ಯಾನೇಜರ್ ವಿನಯ್ ಅವರನ್ನ ಹೊರಗೆ ಕರೆಸಿಕೊಂಡು ಆರೋಪಿಗಳು ಏಕಾಏಕಿ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಯುವಕರು ಮನ ಬಂದಂತೆ ಹಲ್ಲೆ ನಡೆಸಿದ ಪರಿಣಾಮ ಮ್ಯಾನೇಜರ್ ವಿನಯ್ ಗಾಯಗೊಂಡಿದ್ದಾರೆ. ಇದೇ ವೇಳೆ ಅವರ ಕುತ್ತಿಗೆಯಲ್ಲಿದ್ದ 23 ಗ್ರಾಂ ತೂಕದ ಚಿನ್ನದ ಸರವನ್ನು ಕಸಿದುಕೊಂಡಿರುವ ಆರೋಪವು ಕೇಳಿಬಂದಿದೆ. ಈ ಸಂಪೂರ್ಣ ಘಟನೆ ಪಬ್ನ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ದೃಶ್ಯಗಳು ಇದೀಗ ವೈರಲ್ ಆಗುತ್ತಿವೆ. ಮಧು ಸೋಮಶೇಖರ್ ಒಡೆತನದ ಸಿಪಾಯಿ ಗ್ರ್ಯಾಂಡ್ ಪಬ್ನಲ್ಲಿ ನಡೆದ ಈ ಘಟನೆ ಸಂಬಂಧ ಮ್ಯಾನೇಜರ್ ವಿನಯ್ ಅವರು ಮೈಸೂರಿನ KR ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು CCTV ದೃಶ್ಯಾವಳಿಗಳನ್ನು ಪರಿಶೀಲಿಸಿ ಆರೋಪಿಗಳ ಪತ್ತೆಗೆ ಮುಂದಾಗಿದ್ದಾರೆ. ನಾವು ಸುಮಾರು 12 ವರ್ಷದಿಂದ ಹಾಸ್ಪಿಟಾಲಿಟಿ ಬಿಸ್ನೆಸ್ಸಲ್ಲಿ ಇದ್ದೀವಿ. ಒಂದು ಗ್ರಾಹಕರಿಗೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ತುಂಬಾ ಇನ್ವೆಸ್ಟ್ ಮಾಡಿ ಒಂದು ಒಳ್ಳೆ ಸರ್ವಿಸ್ ಟೀಮ್ನ ಕರ್ಕೊಂಡ್ಬಂದು ತುಂಬಾ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಷ್ಟೆಲ್ಲ ಸಮಸ್ಯೆಗಳು, ಗ್ಯಾಸ್ ಸಮಸ್ಯೆ ಆಗಿರ್ಬೋದು, ಬೇರೆ ಬೇರೆ ಸಮಸ್ಯೆಗಳು ಇದ್ರೂ ಪ್ರೈಸ್ ಹೈಕಿಂದ ಹಿಡಿದು ಪ್ರತಿಯೊಂದು ಸಮಸ್ಯೆ ಇದ್ರೂ ನಾವು ಗ್ರಾಹಕರಿಗೆ ಒಳ್ಳೆ ಸರ್ವಿಸ್ ಕೊಡಬೇಕು ಅಂತ ನಾವು ಮಾಡ್ಕೊಂಡು ಹೋಗ್ತಿದ್ದೀವಿ. ಇಂಥ ಸಮಯದಲ್ಲಿ ಈ ಥರ ಕೆಲವರು, ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ, ಕೆಲವರು ಬಂದು ಈ ಥರ ನಮಗೆ ಹಿಂಸೆ ಕೊಟ್ಟು ನಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿರೋದು ಸ್ವಲ್ಪ ಮನಸ್ಸು ಬೇಜಾರಾಗ್ತಿದೆ. ಸೊ ಇದಕ್ಕೆ ಪೊಲೀಸ್ನವರು ಒಂದು ಸೂಕ್ತ ಕ್ರಮ ತಗೋಬೇಕು ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊತೀವಿ. ಇವ್ರುಗಳಿಗೆ ಒಂದು ಎಡೆಮುರಿ ಕಟ್ಟಬೇಕು. ಒಂದು 30-40 ಜನ ಅಟ್ ಎ ಟೈಮ್ ಬಂದು ಮ್ಯಾನೇಜರ್ಗಳ ಮೇಲೆ ಹಲ್ಲೆ ಮಾಡಿ ಬಿಲ್ ಕೇಳಿದ್ದು, ಬಿಲ್ಲು ಆಬ್ವಿಯಸ್ಲಿ ಇದು ಹಾಸ್ಪಿಟಾಲಿಟಿ ಬಿಸ್ನೆಸ್ಸು, ಸರ್ವಿಸ್ ಕೊಡ್ತೀವಿ, ಅದು ತಕ್ಕಂಗೆ ಒಂದು ಪ್ರೈಸ್ ಟ್ಯಾಗ್ ಇಟ್ಟಿರ್ತೀವಿ. ಅದನ್ನು ನೋಡಿಕೊಂಡು ಇವರು ಕೊಡೋಕ್ಕಾಗದೆ ಪಾರ್ಕಿಂಗ್ ಹತ್ರ ಹೋಗಿ ಅಲ್ಲಿ ನಮ್ಮ ಮ್ಯಾನೇಜರ್ಗಳ ಮೇಲೆ ದಬ್ಬಾಳಿಕೆ ಮಾಡಿ ಅವ್ರದ್ದೇ ಚೈನ್ಗಳನ್ನ ಕಿತ್ಕೊಂಡು ಹೋಗಿ ರಾಬ್ರಿ ಮಾಡೋ ಥರ ಮೈಂಡ್ಸೆಟ್ ಇರೋರನ್ನ ಖಂಡಿತವಾಗ್ಲೂ ಒಂದು ಎಡೆಮುರಿ ಕಟ್ಟಬೇಕು ಅಂತ ನಾನು ಪೊಲೀಸ್ನವ್ರ ಹತ್ರ ಮನವಿ ಮಾಡ್ತೀನಿ. ಹೌದು ಸರ್, ಖಂಡಿತ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡಬೇಕು. ಮೈಸೂರು ಹೇಳಿ ಕೇಳಿ ಒಂದು ಟೂರಿಸಮ್ ಸಿಟಿ, ಟೂರಿಸ್ಟ್ಗಳು ತುಂಬಾ ಬರ್ತಾರೆ. ಅದಕ್ಕೆ ಬೇಸಿಕ್ಕಾಗಿ ಒಂದು ಹೋಟೆಲ್ಲು ಅದರಲ್ಲಿ ಏನೇನು ಬೇಕು ಎಲ್ಲ ಸರ್ವಿಸಸ್ ಕೊಡೋದು ಒಂದು ಇದು ನಮಗೂ ಒಂದು ಖುಷಿಯಿಂದನೇ ನಾವು ಒಂದು ಪ್ಯಾಷನಿಂದ ಇದನ್ನು ಫೀಲ್ಡನ್ನು ಆಯ್ಕೆ ಮಾಡ್ಕೊಂಡು ನಾವು ಸರ್ವಿಸ್ ಕೊಡ್ತಾ ಇರ್ತೀವಿ. ಈ ಸಮಯದಲ್ಲಿ ಈ ಥರ ಬಂದು ಮಾಡಿದಾಗ ಕೆಲವೊಂದು ಸಮಯ ಬೇಜಾರಾಗುತ್ತೆ ನಮಗೂ. ಇದಕ್ಕೆ ಕಾನೂನಿನಲ್ಲಿ ಒಂದಷ್ಟು ಕರೆಕ್ಟಾಗಿ ಅದನ್ನು ಎಡೆಮುರಿ ಕಟ್ಟಬೇಕು ಅನ್ನೋ ಒಂದು ರಿಕ್ವೆಸ್ಟ್ ಅಂತೂ ನಾನು ಮನವಿ ಮಾಡ್ತೀನಿ ಸರ್.